ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತು ಸಿಂಗಲ್ಗೋಸ್ಕರ 2022 ಲವ್ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿದೆ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ನೋಡಬಹುದು. ಮತ್ತಿಲ್ಲಿ 2 ಪೈಲ್ ಇದೆ, ಹೈ ಪ್ರೀಸ್ಟ್ ಮತ್ತೆ ಹೈ ಪ್ರೀಸ್ಟೆಸ್. ಆ ಥರ 2 ಪೈಲ್ ಮಾಡಿದ್ದೀನಿ. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಗೆ ಯಾವುದು ಅಟ್ರಾಕ್ಟ್ ಆಗುತ್ತೋ, ನಿಮ್ಗೆ ಯಾವ ಪೈಲ್ ಇಷ್ಟ ಆಗುತ್ತೋ ಆ ಪೈಲ್ನ ಆರಿಸ್ಕೊಳ್ಳಿ. ಮತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೀಗ ರೀಡಿಂಗ್ ನೋಡೋಣ. ಹಲೋ ಪೈಲ್ ನಂಬರ್ 1, ನೀವು ಈ ಹೈ ಪ್ರೀಸ್ಟೆಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಇಂಟೆಂಟ್ ಅಂಡ್ ಕ್ರಿಯೇಟ್ ಆ ತರ ಇಲ್ಲಿ ಹೇಳ್ತಾ ಇದೆ ನಿಮ್ಗೆ. ಹೈ ಪ್ರೀಸ್ಟ್ ನಿಮ್ಗೆ ಕಾರ್ಡ್ಸ್ ಏನ್ ಬರುತ್ತೆ ನೋಡೋಣ. ನಿಮ್ಮ ಲವ್ ಲೈಫ್ ಮುಂದೆ ಹೇಗಿರುತ್ತೆ, ಏನ್ ಬರಬಹುದು ತರ ಒಂದು ನೋಡಿದಾಗ ಇಲ್ಲಿ ಏನ್ ಕಾರ್ಡ್ಸ್ ಬರಬಹುದು ನೋಡೋಣ. ಇಲ್ಲಿ 3 of Cups, ದಿ ಎಂಪರರ್, Eight of Pentacles, Nine of Pentacles, Knight of Cups, bottom of the deck or Master card, Nine of Cups. ಇಲ್ಲಿ ನಿಮ್ಗೆ ಏನ್ ಹೇಳ್ತಾ ಹೋಗುತ್ತೆ ಕಾರ್ಡ್ಸ್ ನೋಡೋಣ. Nine of Pentacles, 3 of Cups, the Emperor, 8 of Pentacles, Knight of Cups. Bottom of the deck or Master card, Nine of Cups, Page of Pentacles. ಆತರ ಬಾಟಮ್ ಆಫ್ ದಿ ಡೆಕ್ ಕಾರ್ಡ್ಸ್ ಬರ್ತಾ ಇದೆ. ಇಲ್ಲಿ ಮೇಷ ರಾಶಿ ಪ್ರಾಮಿನೆಂಟ್ ಆಗಿದೆ. ಅರ್ತ್ ಸೈನ್ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್, ವಾಟರ್ ಸೈನ್ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಇಷ್ಟು ರಾಶಿಗಳು ತೋರಿಸ್ತಾ ಇದೆ ಈಗ ಸದ್ಯಕ್ಕೆ. ಇಲ್ಲಿ ನಿಮ್ಮ ಮುಂದೆ ಜೀವನದಲ್ಲಿ ಬರುವಂತಹ ವ್ಯಕ್ತಿ ನಿಮ್ಗಿನ ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರಾಗಿರ್ತಾರೆ. ಮುಂದೆ ನಿಮ್ ಲೈಫ್ ಅಲ್ಲಿ ಬರುವಂತಹ ಪರ್ಸನ್ ಗ್ರೌಂಡೆಡ್, ಒಂದು ಒಳ್ಳೆ ಜಾಬ್ ಅಲ್ಲಿ ಇರುವಂತಹ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಈಸ್ ವೆರಿ ಇಮೋಷನಲ್ ಆ ತರನು ತೋರಿಸುತ್ತೆ. ಇಲ್ಲಿ ನೈಟ್ ಆಫ್ ಕಪ್ಸ್. ಇಲ್ಲಿ ಏನೇನ್ ಹೇಳ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಅವರು ಒಂದು ರಿಚ್ ಆಗಿರೋ ಫ್ಯಾಮಿಲಿನಲ್ಲೂ ಇರಬಹುದು. ಇಲ್ಲಿ ಇಬ್ರಿಗೂ ಜಾಬ್ ಅಲ್ಲಿ ಇದ್ದೀರಾ ಅನ್ನೋದನ್ನ ತೋರಿಸ್ತಾ ಇದೆ. ನೀವಿಬ್ರು ಒಂದು ವರ್ಕ್ ಪ್ಲೇಸ್ ಅಲ್ಲಿ ಮೀಟ್ ಆಗಿರ್ಬೋದು ಅಥವಾ ಕಾಲೇಜ್ ಲೈಫ್ ಅಲ್ಲಿ ಮೀಟ್ ಆಗಿರ್ಬೋದು. ಆತರ ಇಲ್ಲಿ ತೋರಿಸ್ತಾ ಇದೆ. ಇನ್ ಕೆಲವರಿಗೆ ಇಲ್ಲಿ ಯು ಆರ್ ಆಲ್ರೆಡಿ ಇನ್ ರಿಲೇಶನ್ಶಿಪ್ ಅನ್ನೋದನ್ನು ತೋರಿಸ್ತಾ ಇದೆ. ತುಂಬಾ ಫ್ರೆಂಡ್ಸ್ ಜೊತೆ ಎಲ್ಲ ನೀವು ಎಂಜಾಯ್ ಮಾಡ್ತೀರಾ, ಪಿಕ್ನಿಕ್ ಹೋಗ್ತಾ ಇದ್ದೀರಾ. ನೀವಿಲ್ಲಿ ಇಷ್ಟಪಡ್ತಾ ಇರೋ ವ್ಯಕ್ತಿಯಿಂದ ಕೆಲವು ಗಿಫ್ಟ್ಗಳನ್ನ ರಿಸೀವ್ ಮಾಡಿರಬಹುದು. ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಆದ್ರೆ ಈ ರಿಲೇಶನ್ಶಿಪ್ ನಲ್ಲಿ ನೀವಿಬ್ರು ತುಂಬಾ ಸಂತೋಷವಾಗಿದ್ದೀರಾ, ಇಬ್ರಿಗೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದನ್ನ ತೋರಿಸ್ತಾ ಇದೆ ಇಲ್ಲಿ. ಇದಕ್ಕೆ ಮುಂದೆ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ಇಲ್ಲಿ ಮನೆಯವ್ರದ್ದೆಲ್ಲ ಒಪ್ಪಿಗೆ ಇದೆಯಾ, ಮುಂದೆ ಏನ್ ಲೈಫ್ ಇದೆ ನಿಮ್ಗೆ, ಫ್ಯೂಚರ್ ಆಫ್ ದಿಸ್ ಲವ್ ಆ ಥರ ನೋಡೋಣ. ಒಂದು ಕಮಿಟ್ಮೆಂಟ್ ಇದೆಯಾ. ಇಲ್ಲಿ ದಿ ಸ್ಟಾರ್ ಕಾರ್ಡ್ ಎಸ್ ಅಂತ ಹೇಳುತ್ತೆ. ಪೇಜ್ ಆಫ್ ವ್ಯಾಂಡ್ಸ್, 8 of Swords, 5 of Cups. ಇಲ್ಲಿ ಬಾಟಮ್ ಆಫ್ ದಿ ಡೆಕ್ 6 of Pentacles. ಇಲ್ಲಿ ಏನೇ ಹೇಳ್ತಾ ಹೋಗುತ್ತೆ ಅಂತಂದ್ರೆ, ಈ ರಿಲೇಶನ್ಶಿಪ್ ನಲ್ಲಿ
ಒಂದು ಗಿವ್ ಅಂಡ್ ಟೇಕ್. ಯು ಬೋತ್ ರೆಸ್ಪೆಕ್ಟ್ ಈಚ್ ಅದರ್. ಏನೇ ಒಂದು ಸಮಸ್ಯೆ ಬಂದಾಗನು ಇಬ್ರು ಸಾಲ್ವ್ ಮಾಡ್ಕೋತೀರಾ, ಆ ತರನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ದಿ ಸ್ಟಾರ್ ಕಾರ್ಡ್, ನಿಮ್ಗೆ ಯಾವುದೇ ವಿಷಯಗಳು ಇರಬಹುದು, ಇಲ್ಲಿ ನಿಮ್ ಮುಂದೆನ ಏನೇ ಕನಸುಗಳಿರಬಹುದು, ಅದೆಲ್ಲ ನಡೆಯುತ್ತೆ ಅನ್ನೋದನ್ನ ದಿ ಸ್ಟಾರ್ ಕಾರ್ಡ್ ಹೇಳುತ್ತೆ. ಏನೇನ್ ಕನಸುಗಳು ಇಟ್ಕೊಂಡಿದ್ದೀರಾ ಮುಂದಿನ ನಿಮ್ಮ ಜೀವನದ ಬಗ್ಗೆ, ಅದೆಲ್ಲ ನಡೆಯುತ್ತೆ, ಆ ತರನು ಇಲ್ಲಿ ಹೇಳ್ತಾ ಇದೆ. ಪೇಜ್ ಆಫ್ ವ್ಯಾಂಡ್ಸ್, ಇಲ್ಲಿ 5 ಆಫ್ ಕಪ್ಸ್, ಅವೆಲ್ಲ ನಿಮ್ಗೆ ಏನ್ ಹೇಳುತ್ತೆ? ಎಷ್ಟೋ ಸರಿ ನೀವು ಯೋಚನೆ ಮಾಡ್ತೀರಾ, ಮುಂದೆ ನನ್ನ ಲೈಫ್ ಹೇಗೆ, ಆ ಥರ ನೋಡಿದಾಗ ಈ ಲೈಫಲ್ಲಿ ಒಂದು ಅಬಂಡೆನ್ಸ್ ಇದೆ, ಒಂದು ಹ್ಯಾಪಿನೆಸ್ ಇದೆ. ದಿ ಸ್ಟಾರ್ ಕಾರ್ಡ್, ಯುವರ್ ಸ್ಟಾರ್ ವಿಲ್ ಶೈನ್, ಆ ಥರನೂ ಇಲ್ಲಿ ತೋರಿಸುತ್ತೆ. ಆದ್ರೆ ಮುಂದೆ ಏನಿದೆ ಇದಕ್ಕೆ, ಆ ಥರನೂ ನೋಡೋಣ. ಫೋರ್ ಆಫ್ ವ್ಯಾಂಡ್ಸ್, ಇದೊಂದು ಕಮಿಟ್ಮೆಂಟ್ ತಗೊಳುತ್ತೆ ಮುಂದೆ. ದಿ ವರ್ಲ್ಡ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್, ನೈಟ್ ಆಫ್ ಸಾರ್ಟ್ಸ್. ನೀವೇನು ಅನ್ಕೋತೀರಾ, ಏನ್ ಅನ್ಕೊಂಡಿದ್ದೀರಾ, ಅಥವಾ ನಿಮ್ ಡೌಟ್ಸ್ ಏನಿದೆ ಮುಂದಿನ ನಿಮ್ಮ ಲೈಫ್ ಬಗ್ಗೆ, ಆತರ ಇಲ್ಲಿ ನೋಡಿದಾಗ ಇದೊಂದು ಸೈಕಲ್ ತೋರಿಸುತ್ತೆ. ದಿ ವರ್ಲ್ಡ್ ಕಾರ್ಡ್, ಮುಂದೆ ನಿಮ್ಗೆ ಒಳ್ಳೆ ಜರ್ನಿಗಳಿರಬಹುದು ನಿಮ್ ಲೈಫಲ್ಲಿ, ಅಥವಾ ನೀವು ಎಲ್ಲೇ ಹೋದ್ರೂ ನೀವಿಬ್ರು ಒಟ್ಟಿಗೆ ಯು ವಿಲ್ ಗ್ರೋ ಟುಗೆದರ್, ಯು ವಿಲ್ ಏಜ್ ಟುಗೆದರ್, ಆ ತರನೇ ಇಲ್ಲಿ ಹೇಳುತ್ತೆ. ಫೋರ್ ಆಫ್ ವ್ಯಾಂಡ್ಸ್, ನೀವಿಬ್ರು ಒಂದು ಮ್ಯಾನಿಫೆಸ್ಟ್ ಮಾಡ್ಕೋತೀರಾ ಮುಂದೆ ಲೈಫಲ್ಲಿ. ಇದೊಂದು ಕಮಿಟ್ಮೆಂಟ್ ಇದೆ ಇಲ್ಲಿ ಮುಂದೆ ನಿಮ್ ಲೈಫಲ್ಲಿ. ಇಲ್ಲಿ ನಾನು ಮೊದಲೇ ಹೇಳಿದೆ, ನಿಮ್ಮ ಲೈಫಲ್ಲಿ ಒಂದು ಗಿವ್ ಅಂಡ್ ಟೇಕ್, ಒಂದು ಕನೆಕ್ಷನ್ ಇದೆ. ಆದ್ರಿಂದ ಇದೊಂದು ಕಮಿಟ್ಮೆಂಟ್ ತಗೊಳುತ್ತೆ. ಸ್ಟಾರ್ ಕಾರ್ಡ್ ಒಂದು ಹ್ಯಾಪಿನೆಸ್ ತೋರಿಸುತ್ತೆ ನಿಮ್ಗೆ, ವಿಶ್ ಫುಲ್ಫಿಲ್ಲಿಂಗ್ ಕಾರ್ಡ್. ಫೋರ್ ಆಫ್ ವ್ಯಾಂಡ್ಸ್, ಇದೊಂದು ಕಮಿಟ್ಮೆಂಟ್ ಆಗಲಿ, ಒಂದು ಸೆಲೆಬ್ರೇಷನ್, ಆ ತರ ಇಲ್ಲಿ ಹೇಳುತ್ತೆ. ಇನ್ ಫ್ಯೂಚರ್ ಯು ವಿಲ್ ಬಿ ಹ್ಯಾಪಿ ಇನ್ ಯೋರ್ ರಿಲೇಶನ್ಶಿಪ್, ಇನ್ ಯೋರ್ ಲೈಫ್. ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. Goddess of the moon, patience, happy family, bottom of the deck, journey. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಮುಂದೆ ನಿಮ್ಗೆ ಒಂದು ಜರ್ನಿ ಇರಬಹುದು. ಕೆಲವರು ಇಲ್ಲಿ ಔಟ್ ಆಫ್ ಸ್ಟೇಟ್ ಅಥವಾ ಔಟ್ ಆಫ್ ದಿ ಕಂಟ್ರಿ, ಆ ತರನೂ ಇಲ್ಲಿ ಹೇಳುತ್ತೆ. ಆದ್ರೆ ಪೇಷನ್ಸ್ ಹೇಳುತ್ತೆ ಇಲ್ಲಿ. ದಿ ಸ್ಟಾರ್, ದಿ ಮೂನ್, ಗಾಡೆಸ್ ಆಫ್ ದಿ ಮೂನ್, ಅದೆಲ್ಲ ಬಂದಿರೋದ್ರಿಂದ ಇನ್ ಫ್ಯೂಚರ್ ಯು ವಿಲ್ ಬಿ ಹ್ಯಾಪಿ ಅನ್ನೋದನ್ನು ಹೇಳುತ್ತೆ. ಒಂದು ಹ್ಯಾಪಿ ಫ್ಯಾಮಿಲಿ ಇರಬಹುದು ಇಲ್ಲಿ. ಫೋರ್ ಆಫ್ ವ್ಯಾಂಡ್ಸ್ ಒಂದು ಕಮಿಟ್ಮೆಂಟ್ ತೋರಿಸುತ್ತೆ. ಮುಂದೆ ನಿಮ್ ಲೈಫಲ್ಲಿ ಒಂದು ಹ್ಯಾಪಿ ಲೈಫ್ ಇದೆ ಅನ್ನೋದನ್ನ ಹೇಳುತ್ತೆ. ಇದಕ್ಕೆ ಮತ್ತೆ ಇನ್ನು ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ ಅಂತ. ರೆಸ್ಪಾನ್ಸಿಬಿಲಿಟಿ, ಲಾಯಲ್ಟಿ, ಸೆಲ್ಫ್ ಲವ್, ಎಂಪತಿ, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ ಅಂದ್ರೆ ರೆಸ್ಪಾನ್ಸಿಬಿಲಿಟಿ. ಒಂದೊಂದ್ಸರಿ ಇದೇನ್ ಹೇಳತ್ತಪ್ಪ ಅಂತಂದ್ರೆ ನಿಮ್ಗೆ ಒಬ್ರೊಬ್ರದ್ದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಒಂದು ಯೋಗ ಇರಬಹುದು. ಲಾಯಲ್ಟಿ, ಇನ್ನೊಂದು ಡಿವೋಷನ್ ಇದೆ. ಈ ಒಂದು ರಿಲೇಶನ್ಶಿಪ್ ನಲ್ಲಿ ಒಂದು ಡಿವೋಷನ್ ಇದೆ ಅನ್ನೋದು ಹೇಳುತ್ತೆ. ಸೆಲ್ಫ್ ಲವ್, ಇಲ್ಲಿ ಒಂದೊಂದ್ಸರಿ ಏನ್ ಹೇಳುತ್ತೆ, ಬಿಲೀವ್ ಇನ್ ಯೋರ್ ಸೆಲ್ಫ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಫಸ್ಟ್. ಮುಂದೆ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ, ನಿಮ್ಮಿಬ್ಬರ ಲೈಫಲ್ಲಿ ಒಂದು ಲಾಯಲ್ಟಿ ಇದೆ, ಡಿವೋಷನ್ ಇದೆ, ಆ ತರನೂ ತೋರಿಸ್ತಾ ಇದೆ ಇಲ್ಲಿ. ಇದಕ್ಕೆ ಮತ್ತೆ ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ.
there in your life. 2022 ಏನ್ ಬರಬಹುದು ನಿಮ್ಮ ಜೀವನದಲ್ಲಿ? ಕಾಲಿಂಗ್ ಇನ್ ಯುವರ್ ಸೋಲ್ ಮೇಟ್. reconciliation. ಮತ್ತೆ forgiving and learning. ಇಲ್ಲಿ ಒಂದೊಂದ್ಸರಿ ಏನ್ ಹೇಳುತ್ತೆ ಈ ಕಾರ್ಡ್ಸ್ ಎಲ್ಲ ಅಂದ್ರೆ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್. ಇಲ್ಲಿ ಲಾಯಲ್ಟಿ ಇರೋದ್ರಿಂದ ನಿಮ್ದೊಂದು ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ಸ್ ಇರಬಹುದು. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತಾನು ಹೇಳ್ತಾ ಇದೆ. ಇನ್ ಕೆಲವ್ರಿಗೆ ಇಲ್ಲಿ ರಿಕನ್ಸಿಲಿಯೇಷನ್ ಇರಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ. ಆತರ ಇಲ್ಲಿ ಹೇಳ್ತಾ ಇದ್ದೀನಿ. ಫರ್ಗಿವಿಂಗ್ ಅಂಡ್ ಲರ್ನಿಂಗ್. ಕೆಲವು ಸರಿ ಯಾರ್ಯಾರು ದೂರ ಆಗಿದ್ದೀರಾ, ಒಬ್ರನ್ನೊಬ್ರನ್ನ ಇಲ್ಲಿ ಕ್ಷಮಿಸ್ಕೋಬೇಕಾಗತ್ತೆ. ಫರ್ಗಿವ್ ಅಂಡ್ ಲರ್ನ್. ಕೆಲವು ಸರಿ ನಮ್ಮ ಈಗೋಗಳನ್ನೆಲ್ಲ ಬಿಟ್ಟು ಒಬ್ರಿಗೊಬ್ರು ಕ್ಷಮಿಸ್ಕೊಂಡಾಗ ನಮ್ಮ ಲೈಫ್ ಮುಂದೆ ಚೆನ್ನಾಗಿರುತ್ತೆ. ಈ ಮುಂದೆ ಬರುವ 2022 ಇಯರ್ನಲ್ಲಿ ಯಾವುದೇ ಕೆಲವು ಪರ್ಸನಲ್ ಪ್ರಾಬ್ಲಮ್ಸ್ ಇರಬಹುದು, ಯಾವುದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಬಹುದು. ಅದನ್ನೆಲ್ಲ ದೂರ ಮಾಡಿಕೊಂಡು ಒಬ್ರಿಗೊಬ್ರಿಗೆ ಇಲ್ಲಿ ಪರಸ್ಪರ ಬಾಂಧವ್ಯ ಬೆಳೆಸ್ಕೊಳ್ಳಿ ಅನ್ನೋದನ್ನ ಕಾರ್ಡ್ಸ್ ಎಲ್ಲ ಹೇಳ್ತಾ ಇದೆ. ಇಲ್ಲಿ ಲಾಯಲ್ಟಿ ಇರಬಹುದು, ರೆಸ್ಪಾನ್ಸಿಬಿಲಿಟಿ ಇರಬಹುದು. ಕೆಲವು ಸರಿ ನಾವು ನಂಬಿದವ್ರನ್ನ ರೆಸ್ಪಾನ್ಸಿಬಿಲಿಟಿಗಳನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಅದರಿಂದ ಲೈಫ್ ಅಂದ್ಮೇಲೆ ಎಲ್ಲಾನು ಇರುತ್ತೆ, ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಎರಡನ್ನೂ ಸಮಾನವಾಗಿ ತಗೊಂಡಾಗ ಮುಂದೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ. ಕೆಲವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳಕ್ ನೋಡ್ಬೇಕೋ ಹೊರತು ಅದನ್ನ ಜಾಸ್ತಿ ಮಾಡ್ಕೋಬಾರದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದೆ. ಅದಕ್ಕೆ ಕೆಲವು ಹ್ಯಾಂಡ್ ಮೇಡ್ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. ವಿದಿನ್ 4 to 6 months ಆತರ ನಿಮ್ಗೆ ಒಂದು ಟೈಮ್ ಕೊಡ್ತಾ ಇದೆ ಇದು. ದೇರ್ ಈಸ್ ಲವ್ ಇನ್ ಯೋರ್ ರಿಲೇಶನ್ಶಿಪ್. ಕೆಲವರಿಗಿಲ್ಲಿ ಜಾಬ್ ಇಲ್ದಿರಬಹುದು, ಅದರಿಂದ ಸ್ವಲ್ಪ ನಿಧಾನ ಆಗ್ತಾ ಇರಬಹುದು. ಆ ತರನು ಹೇಳುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ. ಮತ್ತೊಂದು ಕಮಿಟ್ಮೆಂಟ್ ಹೇಳ್ತಾ ಇದೆ. ನಿಮ್ಗೆ 4 of Wands ಒಂದು ಕಮಿಟ್ಮೆಂಟ್ ಕಾರ್ಡ್ ಬಂದಿತ್ತು. ಇಲ್ಲಿ ಲಿಸನ್ ಟು ಯೋರ್ ಹಾರ್ಟ್, ಸೆಲ್ಫ್ ಲವ್, ಹೋಪ್ ಹೇಳ್ತಾ ಇದೆ. ಆದ್ರಿಂದ ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಒಂದು ಸೆಲೆಬ್ರೇಷನ್ ತೋರಿಸ್ತಾ ಇದೆ. ಮುಂದೆ ನಿಮ್ ಲೈಫಲ್ಲಿ ಒಂದು ಕಮಿಟ್ಮೆಂಟ್ ಇರಬಹುದು, ಒಂದು ಸೆಲೆಬ್ರೇಷನ್ ಇರಬಹುದು. ಆದ್ರಿಂದ ನಿಮ್ದೇನೇ ನಿಮ್ ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಬಿ ಹ್ಯಾಪಿ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಕೆಲವು ನಿಮ್ಮ ವ್ಯಕ್ತಿಯ ನೇಚರ್ಗಳು ನೋಡೋಣ. ಟಾಕೆಟಿವ್ ಆಗಿರಬಹುದು, ಇಂಡಿಪೆಂಡೆಂಟ್ ಆ ತರ ಹೇಳ್ತಾ ಇದೆ ಇಲ್ಲಿ. ಇಂಡಿಪೆಂಡೆಂಟ್, ಡಿಸಿಪ್ಲಿನ್ಡ್. ಇಲ್ಲಿ ದಿ ಎಂಪರರ್ ಕಾರ್ಡ್ ಬಂದಿತ್ತು. ಪರ್ಫೆಕ್ಷನಿಸ್ಟ್ ಮತ್ತೆ ಲಾಜಿಕಲ್. ಬಾಟಮ್ ಆಫ್ ದಿ ಡೆಕ್ ಇಲ್ಲಿ ಫೇತ್ಫುಲ್ ಬಂದಿದೆ. ಆದ್ರಿಂದ ಕೆಲವು ಲೆಟರ್ಸ್ ನೋಡೋಣ. ಏನ್ ಲೆಟರ್ಸ್ ಬರಬಹುದು? Q, F, J, V, W, X, S, K, A, H, Y, U ಮತ್ತೆ
ಎಲ್ ಎ ಇಷ್ಟು ಅಕ್ಷರಗಳು ಬಂದಿದೆ. ಇಲ್ಲಿ ಯಾವುದೇ ನಿಮ್ಮ ವ್ಯಕ್ತಿಯ ಹೆಸರುಗಳಿರಬಹುದು ಅಥವಾ ಈ ಆಲ್ಫಾಬೆಟ್ ಇಂದ ಸ್ಟಾರ್ಟ್ ಆಗಬಹುದು. ಮುಂದೆ ನಿಮ್ಮ ಲೈಫಲ್ಲಿ ಒಳ್ಳೇದಾಗ್ಲಿ, ಚೆನ್ನಾಗಾಗ್ಲಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2, ನೀವು ಈ ಹೈ ಪ್ರಿಸ್ಟೆಸ್ ಕಾರ್ಡ್ ಆರಿಸ್ಕೊಂಡಿದ್ದೀರಾ. ಹಾರ್ನೆಸ್ ಮಿಸ್ಟಿಕ್ ಪವರ್. ನಿಮಗೆ ಈ ಟ್ಯಾರೋ ಕಾರ್ಡ್ಸ್ ಏನ್ ಹೇಳುತ್ತೆ ನೋಡೋಣ. Page of Cups, Death card, Rebirth, Page of Pentacles, Eight of Wands, the Lover's card, ಇಲ್ಲಿ bottom of the deck, Nine of Wands, ಇಲ್ಲಿ ಜೆಮಿನಿ, ಸ್ಕಾರ್ಪಿಯೋ, ಈ ವಾಟರ್ ಸೈನ್ ಇರೋದ್ರಿಂದ ಕ್ಯಾನ್ಸರ್, ಸ್ಕಾರ್ಪಿಯೋ, ಪೈಸಸ್, ಮತ್ತೆ ಅರ್ತ್ ಸೈನ್ ಟಾರಸ್, ವಿರ್ಗೋ, ಕ್ಯಾಪ್ರಿಕಾನ್. ಮತ್ತೆ ಇಲ್ಲಿ ವ್ಯಾಂಡ್ಸ್ ಇದೆ, ಏರಿಸ್, ಲಿಯೋ, ಸೈಜಿಟೇರಿಯಸ್. ಇಷ್ಟು ರಾಶಿಗಳಿದೆ. ಇಲ್ಲಿ ಏನ್ ಹೇಳ್ತಾ ಇದೆ ಕಾರ್ಡ್ಸ್ ಆತರ ನೋಡಿದಾಗ 2022 ನಿಮ್ ಲೈಫಲ್ಲಿ ಕೆಲವು ಪಾಸಿಟಿವ್ ಚೇಂಜಸ್ ಬರಬಹುದು. ಮುಂದೆ ಒಂದು ಹ್ಯಾಪಿನೆಸ್ ಇದೆ, ಆತರನ್ನು ಇಲ್ಲಿ ಹೇಳ್ತಾ ಇದೆ. ಒಂದು ರೀಬರ್ತ್ ಇದೆ. ಯಾವುದೇ ಹಳೆಯ ಸಮಸ್ಯೆಗಳಿರಬಹುದು, ಪ್ರಾಬ್ಲಮ್ಸ್ ಇರಬಹುದು, ಬ್ಯಾಡ್ ಎನರ್ಜೀಸ್ ಇರಬಹುದು, ಅದೆಲ್ಲ ರಿಲೀಸ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಕೆಲವು ಒಳ್ಳೆ ಆಪರ್ಚುನಿಟೀಸ್ ಬರಬಹುದು ನಿಮಗೆ ಮುಂದೆ ಜೀವನದಲ್ಲಿ. ನೀವೀಗಾಗಲೇ ಇಲ್ಲಿ ಒಂದು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ ಕೆಲವರಿಗೆ ಹೊಸ ಡೇಟಿಂಗ್ಸ್ ಇಲ್ಲಿ ಬರಬಹುದು. ಇಲ್ಲಿ 8 of Wands ಆ ಥರ ಎಲ್ಲ ಇರೋದ್ರಿಂದ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ. ಆ ಥರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಇಲ್ಲಿ ಆಲ್ರೆಡಿ ಒಂದು ಭಾವನಾತ್ಮಕ ಸಂಬಂಧ ಇರಬಹುದು, ಇಲ್ಲಿ ಒಂದು ಲವ್ ಲೈಫ್ ಇರಬಹುದು ಅನ್ನೋದನ್ನು ಹೇಳ್ತಾ ಇದೆ. ಕೆಲವರು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ, ಆ ಥರನೂ ತೋರಿಸ್ತಾ ಇದೆ ಈ ಲವರ್ಸ್ ಕಾರ್ಡ್. ಇದು ಮುಂದೆ ಏನು ಒಂದು ಫ್ಯೂಚರ್ ಇದೆ ನಿಮ್ ಲೈಫ್ಗೆ, ಆ ಥರನೂ ನೋಡೋಣ. ಕೆಲವರು ಇಲ್ಲಿ ಒಳ್ಳೆ ಜಾಬ್ ಅಲ್ಲಿ ಇರಬಹುದು ಅಥವಾ ಒಂದು ಶ್ರೀಮಂತ ಕುಟುಂಬದಿಂದನೂ ಬಂದಿರಬಹುದು. ಆದ್ರೆ ಇಲ್ಲಿ ಯಾರ್ಯಾರು ರಿಲೇಶನ್ಶಿಪ್ ನಲ್ಲಿ ಇದ್ದೀರಾ ಅವ್ರಿಗೆ ಇಲ್ಲೊಂದು ಭಾವನಾತ್ಮಕ ಸಂಬಂಧ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಇಲ್ಲಿ ಇದಕ್ಕೆ ಫ್ಯೂಚರ್ ಇದೆಯಾ, ಏನು ಮುಂದೆ ಹೇಗೆ ಆ ಥರ ಎಲ್ಲ ನೋಡಿದಾಗ ಕ್ವೀನ್ ಆಫ್ ವ್ಯಾಂಡ್ಸ್, ದಿ ಡೆವಿಲ್ ಕಾರ್ಡ್, 5 of Cups, Magician card, Six of Cups, bottom of the deck, the Hermit, Hermit is the master card here. ಇಲ್ಲಿ ಕೆಲವರಿಗೆ ಇಲ್ಲಿ ದಿ ಡೆವಿಲ್ ಕಾರ್ಡ್, ಕ್ವೀನ್ ಆಫ್ ವ್ಯಾಂಡ್ಸ್, ದಿ ಹರ್ಮಿಟ್, ಇವೆಲ್ಲ ಕೆಲವು ಬ್ಯಾಡ್ ಎನರ್ಜೀಸ್ಗಳು ಇದೆ ನಿಮ್ಮ ಲೈಫಲ್ಲಿ. ಆ ಥರನೂ ತೋರಿಸ್ತಾ ಇದೆ. ಇಲ್ಲಿ ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಇಲ್ಲಿ ಈ ರಿಲೇಶನ್ಶಿಪ್ ನಲ್ಲಿ ಒಂದು ಸಂತೋಷ ಹುಡುಕ್ತಾ ಇದ್ದೀರಾ, ಒಂದು ಪಾಸಿಟಿವಿಟಿ ಹುಡುಕ್ತಾ ಇದ್ದೀರಾ ಅನ್ನೋದನ್ನು ಕಾಣಿಸ್ತಾ ಇದೆ. ಇಲ್ಲಿ ಯಾವುದೇ ಕೆಲವು ಅಬ್ಸ್ಟಿಕಲ್ಸ್ ಇರಬಹುದು,
ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲೂ ಇದ್ದೀರಾ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಕೆಲವು ಥರ್ಡ್ ಪಾರ್ಟಿ ಸಿಚುಯೇಷನ್ಗಳು ಇರಬಹುದು. ಇಲ್ಲಿ ಯಾವುದೇ ನೆಗೆಟಿವಿಟಿಗಳಿರಲಿ, ಇಲ್ಲಿ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಇಲ್ಲೊಂದು ಗ್ರೋತ್ ಇದೆ ಮುಂದೆ ನಿಮ್ಮ 2022 ನಲ್ಲಿ. ಈ ಒಂದು ಲೈಫ್ಗೆ, ಈ ಒಂದು ಲವ್ ಲೈಫ್ ಅಲ್ಲಿ ಒಂದು ಗ್ರೋತ್ ಇದೆ, ಒಂದು ಸಕ್ಸಸ್ ಇದೆ ಅನ್ನೋದನ್ನು ಹೇಳುತ್ತೆ ದಿ ಮ್ಯಾಜಿಷಿಯನ್ ಕಾರ್ಡ್. ಸಮ್ ಮ್ಯಾಜಿಕ್ ಥಿಂಗ್ಸ್ ವಿಲ್ ಹ್ಯಾಪನ್ ಇನ್ ಯೋರ್ ಲೈಫ್ ಇನ್ ದಿ ಕಮಿಂಗ್ ಇಯರ್. ಇಲ್ಲಿ 6 ಆಫ್ ಕಪ್ಸ್, ನಿಮ್ಮ ಕೆಲವು ಕನಸುಗಳಿರಬಹುದು, ಕೈಗೂಡೋ ಒಂದು ಸಮಯ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ ಈ ಕಾರ್ಡ್ಸ್. ಇಲ್ಲಿ 5 ಆಫ್ ಕಪ್ಸ್, ದಿ ಹರ್ಮಿಟ್ ಕಾರ್ಡ್, ಕೆಲವು ಲೋನ್ಲಿನೆಸ್ ಇರಬಹುದು, ಅದೆಲ್ಲ ಬರೋ ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದನ್ನ ಮ್ಯಾಜಿಷಿಯನ್ ಕಾರ್ಡ್ ಇಲ್ಲಿ ಹೇಳುತ್ತೆ. ಇದಕ್ಕೆ ಒಂದು ಫ್ಯೂಚರ್ ನೋಡೋಣ. ಪೈಲ್ ನಂಬರ್ 2 ಒಂದು ಗೈಡೆನ್ಸ್ ಇರಬಹುದು. Knight of Wands, Four of Pentacles, Seven of Cups, ಇಲ್ಲಿ ದಿ ಟವರ್ ಕಾರ್ಡ್. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮ್ಗೆ ಆ ತರ ನೋಡಿದಾಗ, ನೈಟ್ ಆಫ್ ವ್ಯಾಂಡ್ಸ್, 4 ಆಫ್ ಪೆಂಟಿಕಲ್ಸ್, 7 ಆಫ್ ಕಪ್ಸ್. ಕೆಲವು ನಾನು ಮೊದಲೇ ಹೇಳಿದೆ, ನಿಮಗೆ ತುಂಬಾ ಕನಸುಗಳಿದೆ ಮುಂದಿನ ನಿಮ್ಮ ಲೈಫ್ ಬಗ್ಗೆ. ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಅದಕ್ಕೆ ಒಂದು ಒಳ್ಳೆ ಗ್ರೋತ್ ಇದೆ, ಸಕ್ಸಸ್ ಇದೆ ಅನ್ನೋದನ್ನು ತೋರಿಸುತ್ತೆ. ಈಗ ನೀವಿರೋ ರಿಲೇಶನ್ಶಿಪ್ ನಲ್ಲಿ ಅಥವಾ ನಿಮ್ಮ ಲವ್ ಲೈಫ್ ಆಗಿರಬಹುದು, ಇಲ್ಲೊಂದು ಪೊಸೆಸಿವ್ನೆಸ್ ತೋರಿಸುತ್ತೆ. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಕೆಲವರು ಆಲ್ರೆಡಿ ರಿಲೇಶನ್ಶಿಪ್ ನಲ್ಲಿ ಇರಬಹುದು. ಇಲ್ಲಿ ಎಲ್ಲರ ಲೈಫ್ನು ಇಲ್ಲಿ ಒಂದು ಪಾಸಿಟಿವಿಟಿ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ನೈಟ್ ಆಫ್ ವ್ಯಾಂಡ್ಸ್, ನಿಮ್ಮ ಆಸೆಗಳು ಮುಂದೆ ಏನೇ ಇರಬಹುದು, ನಿಮ್ಮ ಕನಸುಗಳು ಏನೇ ಇರಬಹುದು, ಇವೆಲ್ಲ ಮುಂದೆ ಕೈಗೂಡುತ್ತೆ ಅನ್ನೋದನ್ನ ಹೇಳುತ್ತೆ. ಆದ್ರೆ ಸ್ವಲ್ಪ ನೆಗೆಟಿವಿಟಿ ಇಲ್ಲಿ ಮುಂದೆ ಕಾಣ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್ ಇರಬಹುದು, ದಿ ಡೆವಿಲ್ ಕಾರ್ಡ್ ಇರಬಹುದು, ಇಲ್ಲಿ ದಿ ಟವರ್ ಕಾರ್ಡ್ ಇರಬಹುದು. ಆದ್ರೆ ಕೆಲವು ಸರಿ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇರೋದ್ರಿಂದ ಮತ್ತೆ ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಮುಂದೆ ನಿಮ್ ಲೈಫ್ ಅಲ್ಲಿ ಒಳ್ಳೆ ಪಾಸಿಟಿವ್ ಚೇಂಜಸ್ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ದಿ ಹೈ ಪ್ರಿಸ್ಟೆಸ್ ಕಾರ್ಡ್ ನೀವು ಆರಿಸ್ಕೊಂಡಿದ್ದೀರಾ. ಇದಕ್ಕೆ ಎನರ್ಜಿ ಒರಾಕಲ್ ಕಾರ್ಡ್ಸ್ ನಿಮಗೆ ಏನ್ ಮೆಸೇಜ್ ಕೊಡಬಹುದು ನೋಡೋಣ. ಇಲ್ಲಿ ಹೀಲರ್ ಆಫ್ ದಿ ಏಜಸ್, community, journey, bottom of the deck, the thinking man, healer of the ages, community, journey. ಮುಂದೆ ನಿಮ್ಗೊಂದು ಟ್ರಾವೆಲ್ ಇರಬಹುದು. ಈ ಲೈಫ್ ಅನ್ನೋ ಜರ್ನಿನಲ್ಲಿ ನಿಮ್ಗೊಂದು ಕಮಿಟ್ಮೆಂಟ್ ಇದೆ ಅನ್ನೋದನ್ನು ಹೇಳುತ್ತೆ. ನಿಮ್ದು ಯಾವುದೇ ಇಲ್ಲಿ ನೆಗೆಟಿವಿಟಿ ಇರಬಹುದು, ನೀವು ಹೀಲ್ ಮಾಡ್ಕೋತೀರಾ ಅನ್ನೋದನ್ನು ಹೇಳುತ್ತೆ. ಇಲ್ಲಿ ದಿ ಥಿಂಕಿಂಗ್ ಮ್ಯಾನ್, ಇಲ್ಲಿ ನೀವೊಂದು ಇಂಟೆಲಿಜೆಂಟ್ ಪರ್ಸನ್. ಏನೇ ಸಮಸ್ಯೆಗಳು ಬರಲಿ ಜೀವನದಲ್ಲಿ ಅದನ್ನ ಎದುರಿಸಿ ಸರಿ ಮಾಡ್ಕೋತೀರಾ ಅನ್ನೋದನ್ನು ಹೇಳುತ್ತೆ ಇಲ್ಲಿ. ಆದ್ರಿಂದ ಇದಕ್ಕೆ ಇನ್ನು ಕಾರ್ಡ್ಸ್ ನೋಡೋಣ. Detachment, satisfaction, humility, bottom of the deck, evolution. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮ್ಗೆ ಅಂದ್ರೆ, ಇಲ್ಲಿ ಕೆಲವು ಯಾವುದೇ ನಿಮ್ಮ ನೆಗೆಟಿವಿಟಿಗಳಿರಬಹುದು. ಇಲ್ಲಿ ದಿ ಡೆವಿಲ್ ಕಾರ್ಡ್ ಮತ್ತೆ ಟವರ್ ಕಾರ್ಡ್ ಇವೆಲ್ಲ ಬಂದಿರೋದ್ರಿಂದ
ಕೆಲವು ನೆಗೆಟಿವ್ ಎನರ್ಜೀಸ್ ಇಲ್ಲಿ ತೋರಿಸ್ತಾ ಇದೆ. ಅದರಿಂದ ನೀವು ಡಿಟ್ಯಾಚ್ ಆಗಬೇಕು ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ನಿಮ್ದು ಯಾವುದೇ ನೆಗೆಟಿವಿಟಿಗಳಿರಲಿ ಇಲ್ಲಿ ಅದನ್ನ ರಿಲೀಸ್ ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನು ಹೇಳುತ್ತೆ. ನಿಮ್ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹ್ಯೂಮಿಲಿಟಿ ಹೇಳುತ್ತೆ, ಬಿ ಹಂಬಲ್. ಇವೆಲ್ಲ ನಿಮ್ ಜೀವನದಲ್ಲಿ ಬಂದಾಗ ನಿಮ್ ಲೈಫಲ್ಲಿ ಮುಂದೆ ಒಂದು ಹ್ಯಾಪಿನೆಸ್ ಇರುತ್ತೆ. ನೀವೇನೇನು ನಿಮ್ಮ ಕನಸುಗಳಿರುತ್ತೆ ಅದೆಲ್ಲ ಮುಂದೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಇದಕ್ಕೆ ಮತ್ತೆ ಕೆಲವು ಕಾರ್ಡ್ಸ್ ನೋಡೋಣ ಏನ್ ಹೇಳುತ್ತೆ ಅಂತ. ಡಿಸೆಪ್ಷನ್. Someone is wearing a false self mask in this relationship. ಕೆಲವು ನೆಗೆಟಿವಿಟೀಸ್ ಇದೆ ಅಂತ ಹೇಳಿದೆ. ಸ್ಟೇ ಆಪ್ಟಿಮಿಸ್ಟಿಕ್ ಅಬೌಟ್ ಯುವರ್ ಲವ್ ಲೈಫ್ ಆ ಥರ ಹೇಳ್ತಾ ಇದೆ. ಮತ್ತೆ ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್. ಫ್ರೀ ಯುವರ್ ಸೆಲ್ಫ್. ಸೋಲ್ಮೇಟ್. ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್ ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಕೆಲವು ಏನೇ ಒಂದು ನೆಗೆಟಿವಿಟೀಸ್ ಇರಬಹುದು. ಇಲ್ಲಿ ಕ್ವೀನ್ ಆಫ್ ವ್ಯಾಂಡ್ಸ್, ಡೆವಿಲ್ ಕಾರ್ಡ್ ಆ ಥರ ಎಲ್ಲ ನೋಡಿದಾಗ ನಿಮ್ ಲೈಫಲ್ಲಿ ಯಾರೇ ಇರಬಹುದು, ಯಾವುದೇ ಒಂದು ನೆಗೆಟಿವ್ ಫೀಲಿಂಗ್ಸ್ ಇರಬಹುದು, ಅದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ. ಸ್ಟೇ ಆಪ್ಟಿಮಿಸ್ಟಿಕ್ ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್. ಫ್ರೀ ಯುವರ್ ಸೆಲ್ಫ್ ಆ ತರ ಕೆಲವು ಕಾರ್ಡ್ಸ್ಗಳು ನಿಮಗೆ ಬಂದಿದೆ. ಮತ್ತೆ ಇಲ್ಲೊಂದು ಸೋಲ್ಮೇಟ್ ಕಾರ್ಡು ಬಂದಿದೆ ನಿಮ್ಗೆ. ಇಲ್ಲಿ ನಿಮ್ಗೆ 2-3 ಬ್ಯಾಡ್ ಎನರ್ಜಿ ಕಾರ್ಡ್ಸ್ ಬಂದಿರೋದ್ರಿಂದ ಕೆಲವು ನಿಮ್ಮ ಎನರ್ಜಿ ಬ್ಯಾಡ್ ಎನರ್ಜೀಸ್ ಎಲ್ಲ ಇಲ್ಲಿ ರಿಲೀಸ್ ಮಾಡ್ಕೋಬೇಕಾಗುತ್ತೆ. ಆದ್ರಿಂದ ನಿಮ್ ಏನೇನೇ ಬ್ಯಾಡ್ ಎನರ್ಜೀಸ್ ಇರಬಹುದು, ಕೆಲವು ಥರ್ಡ್ ಪಾರ್ಟಿ ಸಿಚುಯೇಷನ್ ಇರಬಹುದು, ಅದೆಲ್ಲ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ನಿಮ್ಗೆ ಮ್ಯಾಜಿಷಿಯನ್ ಕಾರ್ಡ್ ಬಂದಿರೋದ್ರಿಂದ 2022 ಯು ವಿಲ್ ರಿಸೀವ್ ಸಮ್ ಮ್ಯಾಜಿಕ್ ಬ್ಲೆಸ್ಸಿಂಗ್ಸ್. ನಿಮ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಬರುವಂತಹ ವ್ಯಕ್ತಿಯ ಕೆಲವು ಸ್ವಭಾವಗಳು, ಸೆನ್ಸಿಟಿವ್, ಕೇರಿಂಗ್, active, compassionate, ambitious, optimistic. ಇಲ್ಲಿ ನಿಮ್ಗೊಂದು ಬಿ ಆಪ್ಟಿಮಿಸ್ಟಿಕ್ ಅಂತಾನೂ ಒಂದು ಕಾರ್ಡ್ ಬಂದಿತ್ತು. ಆದ್ರಿಂದ ನಿಮ್ಗೆ ಮುಂದೆ ಬರುವಂತ ಪರ್ಸನ್ ಅವರ ಸ್ವಭಾವಗಳು ಸೆನ್ಸಿಟಿವ್ ಆಗಿರ್ಬೋದು ಅಥವಾ ನೀವು ಸೆನ್ಸಿಟಿವ್ ಆಗಿರಬಹುದು. ಕೇರಿಂಗ್, ಆಕ್ಟಿವ್, ಆಂಬಿಷಿಯಸ್, ಕಂಪ್ಯಾಷನೇಟ್, ಆಪ್ಟಿಮಿಸ್ಟಿಕ್ ಆ ಥರ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಸೆಲ್ಫ್ ಮೇಡ್ ಕಾರ್ಡ್ಸ್ ಕೆಲವು ಏನ್ ಹೇಳುತ್ತೆ, ಏನ್ ಮೆಸೇಜ್ ಕೊಡುತ್ತೆ ನಿಮ್ಗೆ ನೋಡೋಣ. ನ್ಯೂ ಬಿಗಿನಿಂಗ್. ಮತ್ತೆ ಬ್ಲೆಸ್ಸಿಂಗ್ಸ್, ಹೋಪ್, commitment, within 4 to 6 months, forgive. Bottom of the deck, listen to your heart. ಕೆಲವ್ರಿಗೆ ಇಲ್ಲಿ ಯಾರ್ಯಾರು ತುಂಬಾ ದಿವಸಗಳಿಂದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಬ್ರೇಕಪ್ ಆಗಿರೋರು ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀನಿ ಆ ತರ ಅನ್ಕೊಂಡಾಗ ಇಲ್ಲಿ ಅವರಿಗೆಲ್ಲ ಒಂದು ನ್ಯೂ ಬಿಗಿನಿಂಗ್ ಇದೆ ಮುಂದಿನ ಬರುವ 2022 ನಲ್ಲಿ. ನಾ ಹೇಳ್ದೆ ದೇರ್ ಈಸ್ ಅ ಮ್ಯಾಜಿಕ್ ಬ್ಲೆಸ್ಸಿಂಗ್ಸ್ ಅಂತ. ಆದ್ರಿಂದ ಬಿ ಹೋಪ್ಫುಲ್, ಫರ್ಗಿವ್. ಕೆಲವು ನಿಮ್ಮ ಯಾವುದೇ ಬೇಡದಿರುವಂತ ರಿಲೇಶನ್ಶಿಪ್ಸ್ ನ ಫರ್ಗಿವ್ ಮಾಡಿ ಮುಂದೆ ಹೋಗಿ ಅನ್ನೋದನ್ನು ಹೇಳುತ್ತೆ. ಮುಂದೆ ನಿಮ್ ಲೈಫಲ್ಲಿ ಒಂದು ಕಮಿಟ್ಮೆಂಟ್ ಇರಬಹುದು. ವಿದಿನ್ 4 to 6 months ನಿಮ್ಗೆ ಒಂದು ಹೊಸ ಲೈಫ್ ಬರಬಹುದು. ಕೆಲವು ಮ್ಯಾಜಿಕ್ ಬ್ಲೆಸ್ಸಿಂಗ್ಸ್ ಇದೆ ಅಂತ ನಿಮ್ಗೆ ಹೇಳಿದೆ. ಈ 4 to 6 months ಅಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅನ್ನೋದನ್ನ ಹೇಳುತ್ತೆ. ಅದಕ್ಕೆ ಕೆಲವು
ಆಲ್ಫಾಬೆಟ್ಸ್ ನೋಡೋಣ. ಎಕ್ಸ್, ಜಿ, ಪಿ, ಎನ್, ಜೆ, ಐ, ಡಬ್ಲ್ಯೂ, ಎ, ಎಚ್, ವಿ, ಓ, ಡಿ, ಸಿ, ಬಿ, ಇ, ಯು. ಇಷ್ಟು ಆಲ್ಫಾಬೆಟ್ಸ್ ಬಂದಿದೆ. ಇದು ನಿಮ್ಮ ಜೀವನದಲ್ಲಿ ಬರುವಂತಹ ವ್ಯಕ್ತಿಯ ಹೆಸರು ಇರಬಹುದು ಇಲ್ಲಿ, ಅಥವಾ ಸ್ಟಾರ್ಟಿಂಗ್ ಲೆಟರ್ಸ್ ಇರಬಹುದು. ಮುಂದೆ ನಿಮ್ಮ ಲೈಫು ಹೀಗೆ ಚೆನ್ನಾಗಾಗ್ಲಿ, ಒಳ್ಳೊಳ್ಳೆ ಬ್ಲೆಸ್ಸಿಂಗ್ಸ್ಗಳು ಬರಲಿ ನಿಮ್ಮ ಜೀವನದಲ್ಲಿ, ಆ ಥರ ಹೇಳ್ತಾ ಈ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.